ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಮಕ್ಕಳಿಗೆ ನಿಗದಿತ ಸಮವಸ್ತ್ರದ ಜೊತೆಗೆ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತ ಉಡುಗೆಗಳಿಗೂ ಅವಕಾಶ ಕೊಡಿ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಆದೇಶಿಸಿದ್ದಾರೆ. ವಿದ್ಯಾರ್ಥಿಗಳು ಜನಿವಾರ, ಪೇಟ, ಟರ್ಬನ್, ಪವಿತ್ರದಾರ, ರುದ್ರಾಕ್ಷಿ, ಶಿವದಾರ, ಹಿಜಾಬ್ ಧರಿಸೋಕೆ ಅವಕಾಶ ನೀಡಲಾಗಿದೆ. 1ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಅನುಮತಿಸಲಾಗಿದ್ದು, ಈ ವರ್ಷದಿಂದಲೇ ಸಾಂಪ್ರದಾಯಿಕ ಉಡುಗೆ ಧರಿಸೋಕೆ ಅವಕಾಶ ಕೊಡಲಾಗಿದೆ. ಇನ್ನು ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹಾಗೂ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿ ಕೊಟ್ಟಿದ್ದಾರೆ. ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ಬರ್ತೀವಿ ಧಾರ್ಮಿಕವಾಗಿ, ಅದು ವಿಶೇಷವಾಗಿ ಜನಿವಾರ ಹಾಕೊಳ್ಳೋದಿರಲಿ, ಶಿವದಾರ ಹಾಕ್ಕೊಳ್ತಾರೆ, ಕೆಲವರು ಪೇಟ ಹಾಕ್ಕೋತಾರೆ, ಕೆಲವರು ನಮ್ಮ ಉತ್ತರ ಕರ್ನಾಟಕದೊಳಗೆ ಹೆಣ್ಣು ಮಕ್ಕಳು ಇದನ್ನು ಹಾಕ್ತಾರೆ, ಜೈನ್ ಸಮಾಜದಲ್ಲೂ ಕೂಡ ಸಾರಿನ ಹಾಕ್ತಕ್ಕಂಥದ್ದು, ಹಿಜಾಬ್ ಇರ್ಬೋದು, ಎಲ್ಲದೂ ಕೂಡ ಸ್ಕಾರ್ಫ್ ಹಾಕ್ತಾರೆ, ಕ್ರಿಶ್ಚಿಯನ್ಸು ಕೆಲವರು ಸ್ಕಾರ್ಫ್ ಹಾಕ್ತಾರೆ. ಇದೆಲ್ಲದೂ ಕೂಡ ಅವರ ಧಾರ್ಮಿಕವಾಗಿ ಏನೇನು ಅಲೌಡ್ ಇದೆ ಅದನ್ನು ಒಂದು ಗೌರ್ಮೆಂಟ್ ಆರ್ಡರಲ್ಲಿ ಕರೆಕ್ಟಾಗಿ ಸ್ಪೆಸಿಫೈ ಮಾಡಿ ನಾವು ಶಿಕ್ಷಣ ಇಲಾಖೆಯಿಂದ 12ನೇ ಕ್ಲಾಸ್ವರೆಗೂ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಏನೇನು ಶಾಲೆಗಳಿದ್ದಾವೆ ಯಾವುದೇ ಥರದ ತೊಂದರೆ ಆಗಬಾರ್ದು ಮಕ್ಕಳಿಗೆ. ಜನಿವಾರ ಇರ್ಬೋದು, ಅವ್ರು ಹೇಳಿದ್ರಲ್ಲ ಪೇಟ ಇರ್ಬೋದು, ರುದ್ರಾಕ್ಷಿ ಹಾಕ್ಕೊಳ್ತಾರೆ ಕೆಲವರು, ಇಂಥದ್ದೆಲ್ಲ ಒಂದು ಸೀಮಿತವಾದಂಥ ಪದ್ಧತಿ. ಹಿಜಾಬ್ ಹಾಕ್ಕೊಳ್ತಾರೆ, ಸ್ಕಾರ್ಫ್ ಹಾಕ್ಕೊಳ್ತಾರೆ, ಇದು ಸೀಮಿತ ಪದ್ಧತಿಗಳು. ಇದು ಒಂದು ಸಮವಸ್ತ್ರಕ್ಕೂ ಕೂಡ ಅಡ್ಡ ಬರುವಂಥ ಪ್ರಶ್ನೆ ಬರೋದಿಲ್ಲ. ಯಾಕಂದರೆ ಸಮವಸ್ತ್ರದ ಅವ್ರದ್ದು ಸಹಜವಾದಂಥ ವ್ಯವಸ್ಥೆ ಅಡಿಯಲ್ಲಿ ಸಮವಸ್ತ್ರ ಕಾನೂನುಗಳು ಇರ್ತದೆ. ಸೊ ಅದಕ್ಕೆ ಸೀಮಿತವಾದಂಥ ಒಂದು ಪದ್ಧತಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು ಮತ್ತು ಯಾರಿಗೂ ಕೂಡ ನೋವುಂಟಾಗಬಾರ್ದು. ಇನ್ನು ಸರ್ಕಾರದ ಈ ನಿರ್ಧಾರಕ್ಕೆ ಬಿಜೆಪಿ ಟ್ವೀಟ್ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದೆ. ದಾವಣಗೆರೆ ಉಪಚುನಾವಣೆ ಸುತ್ತ ನಡೆದ ಘಟನೆಗಳ ನಂತರ ಮುಸ್ಲಿಮರ ಮುನಿಸಿಗೆ ಹಿಜಾಬ್ ಒಂದು ಮುಲಾಮು, ಒಂದು ಸಮುದಾಯದ ಹಿಜಾಬ್ಗೆ ಹಸಿರು ನಿಶಾನೆ ತೋರಿರುವ ಸಿದ್ದರಾಮಯ್ಯ ಸರ್ಕಾರ ಕೇಸರಿ ಶಾಲೆಗೆ ಮಾತ್ರ ನಿಷೇಧ ಹೇರಿದೆ ಅಂತ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ರು. ಕೊನೆಗೂ ಮುಸ್ಲಿಮರ ಒತ್ತಡಕ್ಕೆ ರಾಜ್ಯ ಸರ್ಕಾರ ಮಣಿದಿದೆ. ಸರ್ಕಾರದ ಮೇಲೆ ಒತ್ತಡ ಹೇರೋಕೆ ಮುಸ್ಲಿಂ ಸಂಘಟನೆ ಸಮಾವೇಶ ಆಯೋಜಿಸಿತ್ತು. ಆದರೆ ಸಮಾವೇಶಕ್ಕೂ ಮುನ್ನವೇ ಸರ್ಕಾರ ಹಿಜಾಬ್ಗೆ ಅನುಮತಿ ಕೊಟ್ಟು ಸಮಾಧಾನ ಪಡಿಸಿದೆ. ದಾವಣಗೆರೆ ಉಪಚುನಾವಣೆ ಬೆಳವಣಿಗೆಯಿಂದ ಕಾಂಗ್ರೆಸ್ ಮೇಲೆ ಮುಸ್ಲಿಂ ಸಮುದಾಯ ಸಿಟ್ಟಾಗಿತ್ತು. ಹೀಗಾಗಿ ಮೇ 16ನೇ ತಾರೀಕು ಸಮಾವೇಶ ನಡೆಸಿ ವರದಿ ಬಿಡುಗಡೆಗೆ ತೀರ್ಮಾನ ಮಾಡಲಾಗಿತ್ತು. ಆದರೆ ಸರ್ಕಾರ ಇದೀಗ ಮುಸ್ಲಿಂ ಸಮುದಾಯದ ಸಿಟ್ಟನ್ನು ತಣಿಸೋಕೆ ಮುಂದಾಗಿದೆ. ಶಾಸಕ ರಿಜ್ವಾನ್ ಉಪಸ್ಥಿತಿಯಲ್ಲಿ ಹಿಜಾಬ್ಗೆ ಸಚಿವ ಮಧು ಬಂಗಾರಪ್ಪ ಅನುಮತಿ ಕೊಟ್ಟಿದ್ದಾರೆ. ಮುಸ್ಲಿಮರ ಅತಿಯಾದ ಓಲೈಕೆಗಾಗಿ ಹಿಜಾಬ್ ಜಾರಿಗೊಳಿಸಿದ್ದಾರೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. ನಮ್ಮ ಸರ್ಕಾರ ಇದ್ದಾಗ ಹಿಜಾಬನ್ನು ನಿಷೇಧಿಸಲಾಗಿತ್ತು. ಪಶ್ಚಿಮ ಬಂಗಾಳದಲ್ಲಿ ಅತಿ ಓಲೈಕೆ ಮಾಡಿ ಮಮತಾ ಬ್ಯಾನರ್ಜಿ ಸೋತು ಮನೆಗೆ ಸೇರಿದ್ದಾರೆ. ಇತ್ತ ತಮಿಳುನಾಡಲ್ಲಿ ಹಿಂದೂಗಳನ್ನು ಬೈದು ಸ್ಟಾಲಿನ್ ಸೋತು ಹೋಗಿದ್ದಾರೆ. ಅದೇ ರೀತಿ ಕೇರಳ ಸಿಎಂ ಆಗಿದ್ದ ಪಿಣರಾಯಿಯನ್ನು ಸೋಲಿಸಿದ್ದಾರೆ. ಯಾರ್ಯಾರು ಹಿಂದೂ ವಿರೋಧಿಗಳು ಇರ್ತಾರೋ, ಹಿಂದೂಗಳ ವಿರುದ್ಧ ನಡೀತಾರೋ ಅಂಥವ್ರಿಗೆಲ್ಲ ಜನ ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ. ಸಿದ್ದರಾಮಯ್ಯ ಹಾಗೂ ಅವರ ಸಚಿವರಿಗೂ ಮುಂದಿನ ಚುನಾವಣೆಯಲ್ಲಿ ಜನ ತಕ್ಕ ಮಟ್ಟಿಗೆ ಪಾಠ ಕಲಿಸ್ತಾರೆ. ಮೊನ್ನೆ ಅವರಿಗೆ ಕ್ಯಾಬಿನೆಟ್ನಲ್ಲಿ 800 ಕೋಟಿ ಕೊಟ್ಟಿದ್ದಾರೆ. ಆದರೆ ಹಿಂದೂಗಳಿಗೆ ₹1 ಕೊಟ್ಟಿಲ್ಲ. ಇದು ನಾಚಿಕೆಗೇಡಿನ ಸಂಗತಿ. ಕೇಸರಿ ಶಾಲು ನಮ್ಮ ಧರ್ಮದ ಸಂಕೇತ. ಈಗ ಕೇಸರಿ ನಿಷೇಧ ಮಾಡಿದಿರಾ? ಇದು ಹಿಂದೂಗಳ ಬೆನ್ನಿಗೆ ಚೂರಿ ಹಾಕೋ ದ್ರೋಹಿ ಸರ್ಕಾರ ಅಂತ ಅಶೋಕ್ ಕಿಡಿಕಾರಿದ್ದಾರೆ. ಓಟ್ಗೋಸ್ಕರ ಏನ್ ಬೇಕಾದರೂ ಮಾಡಕ್ಕೆ ಸಿದ್ಧ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಇದು ನಾಚಿಕೆಗೇಡು. ಕೇಸರಿ ಶಾಲು ನಮ್ಮ ಧರ್ಮದ ಸಂಕೇತ. ಅದು ಎಲ್ಲ ಸ್ವಾಮೀಜಿಗಳು, ಕರ್ನಾಟಕದಲ್ಲಿರೋ ಎಲ್ಲ ಸ್ವಾಮೀಜಿಗಳು ಕೇಸರಿ ಬಟ್ಟೆನೇ ಹಾಕ್ಕೊಳೋದು. ಅವ್ರಿಗೋಗಿ ನಮಸ್ಕಾರ ಹಾಕ್ತಾರೆ. ಈಗ ಎಲ್ಲ ಸ್ವಾಮಿಗಳು ಯಾಕೆ ಹಾಕ್ತಾರೆ? ಕೇಸರಿ ಹಾಕ್ತಾರೆ. ಎಲ್ಲರೂ ಕೂಡ ಬಟ್ಟೆನೇ ಕೇಸರಿ ಹಾಕ್ತಾರೆ. ಅಲ್ಲಿ ಹೋಗಿ ಓಟ್ ಬಂದಾಗ ಮಾತ್ರ ಅವರೆಲ್ಲ ಹತ್ರ ಹೋಗಿ ನಮಸ್ಕಾರ ಹಾಕ್ತೀರಾ. ಈಗ ಮಾತ್ರ ಕೇಸರಿ ಬೇಡ. ಓಟ್ ಬಂದಾಗ ಎಲ್ಲ ಮಠಗಳನ್ನು ಸುತ್ತೀರಾ. ಸುತ್ತೂರು ಮಠಕ್ಕೆ ಹೋಗ್ತೀರಾ, ಆದಿಚುಂಚನಗಿರಿ ಮಠಕ್ಕೆ ಹೋಗ್ತೀರಾ, ದಲಿತರ ಮಠಕ್ಕೆ ಹೋಗ್ತೀರಾ. ಎಲ್ಲ ಕಡೆ ಹೋಗಿ ಕಾಲಿಗೆ ಬೀಳೋದು, ನಮಸ್ಕಾರ ಹಾಕೋದು. ಇಲ್ಲಿ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಅನುಮತಿ ವಿರೋಧಿಸಿ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಆಕ್ರೋಶ ಹೊರಹಾಕಿದ್ದಾರೆ. ಸಮವಸ್ತ್ರದ ಆಶಯಕ್ಕೆ ಇದು ಧಕ್ಕೆ. ಇದು ಅಲ್ಪಸಂಖ್ಯಾತರ ಓಲೈಕೆಗಾಗಿ ಹಿಜಾಬ್ ನಿರ್ಧಾರ ಅಷ್ಟೇ. ರಾಜಕೀಯ ಉದ್ದೇಶಕ್ಕೆ ವಿದ್ಯಾರ್ಥಿಗಳ ಬದುಕಲ್ಲಿ ಚಲಾಟ ಬೇಡ. ಹೈಕೋರ್ಟ್ ತೀರ್ಪಿನ ನಡುವೆಯೂ ಹಿಜಾಬ್ಗೆ ಅವಕಾಶ ಯಾಕೆ ಅಂತ ರಾಜ್ಯ ಸರ್ಕಾರಕ್ಕೆ ಪ್ರಶ್ನಿಸಿ ಟ್ವೀಟ್ ಮೂಲಕ ಕಿಡಿಕಾರಿದ್ದಾರೆ. ರಾಜ್ಯದ ಶಾಲಾ ಕಾಲೇಜಿನಲ್ಲಿ ಹಿಜಾಬ್ಗೆ ಅನುಮತಿ ನೀಡಿರೋ ಬಗ್ಗೆ ಹುಬ್ಬಳ್ಳಿಯಲ್ಲಿ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.
ರಾಜ್ಯ ಸರ್ಕಾರದಿಂದ ಮುಸ್ಲಿಂ ತುಷ್ಟೀಕರಣ ಮಾಡಲಾಗ್ತಾ ಇದೆ ಅಂತ ಆರೋಪ ಮಾಡಿ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ರು. ಶಾಲಾ ಕಾಲೇಜಿನಲ್ಲಿ ಹಿಜಾಬ್ಗೆ ಅವಕಾಶ ನೀಡಿರೋದಕ್ಕೆ ಕಿಡಿಕಾರಿದ್ದಾರೆ. ಹೈಕೋರ್ಟ್ನಲ್ಲಿ PIL ಹಾಕೋ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ. 2022ರಲ್ಲೇ ಬಿಜೆಪಿ ಸರ್ಕಾರ ಹೊರಡಿಸಿದ ಅಧಿಸೂಚನೆ ರದ್ದು ಮಾಡಿದ್ದಾರೆ. ಸಮಾನತೆ ಏಕತೆ ಅವರಿಗೆ ಬೇಡವಾಗಿದೆ. ಶಾಲಾ ಕಾಲೇಜು ಮಕ್ಕಳಲ್ಲಿ ಭೇದ ಭಾವ ಉಂಟು ಮಾಡ್ತಾ ಇದ್ದಾರೆ. ಸರ್ಕಾರ ಕಣ್ಣಿಗೆ ಮಣ್ಣು ಹಾಕೋ ಕೆಲಸ ಮಾಡ್ತಾ ಇದೆ ಅಂತ ಸರ್ಕಾರದ ವಿರುದ್ಧ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲದೆ ಇವತ್ತು ರಾಜ್ಯದಾದ್ಯಂತ ಪ್ರತಿಭಟನೆಗೂ ಮುತಾಲಿಕ್ ನಿರ್ಧಾರ ಮಾಡಿದಾರಂತೆ. ಸಮಾನತೆ ಏಕತೆ ಬೇಡ ಅನ್ನುವಂಥದ್ದು ಒಂದು. ಹಿಂದೆ ಶ್ರೀಮತಿ ಇಂದಿರಾ ಗಾಂಧಿಯವರೇ ಇಡೀ ದೇಶದಲ್ಲಿ ತಂದಂಥ ನಿರ್ಣಯ ಇದು. ಅಂದರೆ ಶಾಲಾ ಕಾಲೇಜು ಮಕ್ಕಳಲ್ಲಿ ಯಾವುದೇ ರೀತಿಯ ಭೇದ ಭಾವನೆ ಇರಬಾರ್ದು ಅಂತನ್ನುವಂಥ ದೃಷ್ಟಿಕೋನದಿಂದ ಸಮವಸ್ತ್ರ ಅರ್ಥನೇ ಇದೆ. ಸಮವಸ್ತ್ರ, ಸಮಾನತೆ, ಏಕತೆ. ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ನಡೆದ 2 ವಿಧಾನಸಭೆ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ, ದಾವಣಗೆರೆಯಲ್ಲಿನ ಸಮರ್ಥ್ ಶಾಮನೂರು ಗೆಲುವು ಸಾಧಿಸಿದ್ದಾರೆ. ಇವತ್ತು ಉಮೇಶ್ ಮೇಟಿ, ಸಮರ್ಥ್ ಶಾಮನೂರು ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ವಿಧಾನಸೌಧದಲ್ಲಿ ಬೆಳಗ್ಗೆ 10 ಗಂಟೆಗೆ ಸ್ಪೀಕರ್ UT ಖಾದರ್ ನೂತನ ಶಾಸಕರಿಗೆ ಪ್ರಮಾಣ ವಚನ ಬೋಧನೆ ಮಾಡುತ್ತಾರೆ. ಈ ಕಾರ್ಯಕ್ರಮದಲ್ಲಿ ಸಚಿವರಾದ SS ಮಲ್ಲಿಕಾರ್ಜುನ್, ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್, ಸಚಿವ RB ತಿಮ್ಮಾಪುರ್ ಭಾಗಿಯಾಗುವ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರ ಬೆಂಗಳೂರಿನ ಜನತೆಗೆ 6ನೇ ಗ್ಯಾರಂಟಿ ಘೋಷಣೆ ಮಾಡಿದೆ. ಬಿ ಖಾತಾದಿಂದ ಎ ಖಾತಾಗೆ ಆಸ್ತಿ ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಆಸ್ತಿ ಮೇಲಿನ ಗೈಡ್ಲೈನ್ಸ್ ವ್ಯಾಲ್ಯೂ ಅನ್ನು %2ಕ್ಕೆ ಇಳಿಕೆ ಮಾಡಿದೆ. ಈ ಬಗ್ಗೆ ಮಾತನಾಡಿದ DCM DK ಶಿ, ರಾಜ್ಯ ಸರ್ಕಾರ ಬಿ ಖಾತಾವನ್ನ ಎ ಖಾತಾ ಆಗಿ ಪರಿವರ್ತಿಸೋಕೆ 100 ದಿನಗಳ ಸುವರ್ಣ ಅವಕಾಶ ಕೊಡ್ತಾ ಇದೆ. ಅಲ್ಲದೆ ಆಸ್ತಿ ಮೇಲಿನ ಗೈಡ್ಲೈನ್ಸ್ ವ್ಯಾಲ್ಯೂ ಅನ್ನು %5ರ ಬದಲಿಗೆ %2ಕ್ಕೆ ಇಳಿಸಲಾಗಿದೆ. ಮೇ 17ರಿಂದ 100 ದಿನಗಳವರೆಗೆ ಮಾತ್ರ ವಿನಾಯಿತಿ ಇರುತ್ತೆ ಅಂತ ಹೇಳಿದ್ರು. ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ಮೋದಿ ಮಿತ ಸೂತ್ರ ಅನುಸರಿಸಲಾಗ್ತಾ ಇದೆ. ಪೆಟ್ರೋಲ್, ಡೀಸೆಲ್ ಉಳಿತಾಯಕ್ಕೆ 50% ರೂಲ್ಸ್ ಪಾಲಿಸಲಾಗ್ತಾ ಇದೆ. ಸಿಎಂ ಸಚಿವರ ಬೆಂಗಾವಲು ವಾಹನಗಳ 50% ಕಡಿತ ಮಾಡಲಾಗ್ತಾ ಇದೆ. ಅಧಿಕಾರಿಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಸಭೆಗಳಿಗೆ ಸೂಚನೆ ಕೊಡಲಾಗಿದೆ. ವಿಮಾನ, ಹೆಲಿಕಾಪ್ಟರ್ ಬಳಕೆಗೂ ಅನುಮತಿ ಕಡ್ಡಾಯ ಎನ್ನಲಾಗಿದೆ. ಇನ್ನು ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಸರ್ಕಾರ ಹಾಗೂ ಉತ್ತರ ಪ್ರದೇಶದಲ್ಲಿ ಯೋಗಿ ಸರ್ಕಾರದಿಂದಲೂ ಮಿತಸೂತ್ರ ಅನುಸರಿಸಲು ಮುಂದಾಗಿದ್ದಾರೆ. ದೆಹಲಿ, ರಾಜಸ್ಥಾನ, ಮಧ್ಯಪ್ರದೇಶದಲ್ಲೂ ನಿಯಮಗಳು ಜಾರಿಯಾಗಲಿವೆ. ಚಿನ್ನ ಖರೀದಿ ಮಾಡಬೇಡಿ ಅನ್ನೋ ಪ್ರಧಾನಿ ಮೋದಿ ಹೇಳಿಕೆ ಕುರಿತು ಮಂಡ್ಯದಲ್ಲಿ ಸಚಿವ S. ಚಲುವರಾಯಸ್ವಾಮಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಆರ್ಥಿಕ ಸಮಸ್ಯೆ ಹಿನ್ನೆಲೆ ಪ್ರಧಾನಿ ಆ ರೀತಿ ಹೇಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಎಷ್ಟರ ಮಟ್ಟಿಗೆ ಸರಿನೋ ತಪ್ಪೋ ಗೊತ್ತಿಲ್ಲ. ನಾವು ಮುನ್ನೆಚ್ಚರಿಕೆ ತೆಗೆದುಕೊಳ್ಬೇಕು. ಎಲ್ಲವೂ ಜನರ ಮೇಲೆ ಹಾಕೋದು ಸರಿಯಲ್ಲ. ಯುದ್ಧ ನಡೀತಾ ಇದೆ. ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳೋ ಕೆಲಸನೂ ಆಗಬೇಕು. ಜನರನ್ನ ದೂರೋದಲ್ಲ. ಆದರೆ ಪ್ರಧಾನಿ ಹೇಳಿದ್ದಾರೆ ಅಂತ ಕೆಲವರು ಖುಷಿ ಪಡ್ತಾರೆ, ಇನ್ನು ಕೆಲವರು ವಿರೋಧ ಮಾಡ್ತಾರೆ ಅಷ್ಟೇ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿದ್ರು. ರಾಜ್ಯ ಕಾಂಗ್ರೆಸ್ ಸರ್ಕಾರ 3 ವರ್ಷಗಳ ಪೂರೈಕೆ ಮಾಡ್ತಾ ಇದೆ. ಈ ಹೊತ್ತಲ್ಲೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ರಾಜ್ಯಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಪಶ್ಚಿಮ ಬಂಗಾಳ, ಪುದುಚೇರಿ, ಅಸ್ಸಾಂ ಗೆಲುವಿನ ಬಳಿಕ ಕರ್ನಾಟಕದತ್ತ ಕಣ್ಣಾಯಿಸಿದ್ದಾರೆ. ನಬೀನ್ ನೇತೃತ್ವದಲ್ಲಿ ಬಿಜೆಪಿ ರಾಜ್ಯ ಕೋರ್ ಕಮಿಟಿ ಸಭೆ ನಡೆಯಲಿದೆ. ಮೇ 24ಕ್ಕೆ ನಿತಿನ್ ನಬೀನ್ ರಾಜ್ಯಕ್ಕೆ ಭೇಟಿ ಕೊಡಲಿದ್ದಾರೆ. ಮುಂದಿನ 2 ವರ್ಷಗಳಿಗೆ ಪಕ್ಷ ಅಧಿಕಾರಕ್ಕೆ ತರೋಕೆ ಆಕ್ಷನ್ ಪ್ಲಾನ್ಗಾಗಿ ಭೇಟಿ ಕೊಡ್ತಾ ಇದ್ದು, ಶಾಸಕರು, ಸಂಸದರು, ಪರಿಷತ್ ಸದಸ್ಯರು, ಮಾಜಿ ಶಾಸಕರ ಜೊತೆ ಸಭೆ ನಡೆಸಲಿದ್ದಾರೆ. ಯಲಹಂಕದ ಖಾಸಗಿ ರೆಸಾರ್ಟ್ನಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಪ್ರಧಾನಿ ಮೋದಿ ಭೇಟಿ ವೇಳೆ ಜಿಲೆಟಿನ್ ಕಡ್ಡಿ ಪತ್ತೆ ಪ್ರಕರಣದ ತನಿಖೆ ಚುರುಕಾಗಿದೆ. ಈ ಬಗ್ಗೆ ಎಷ್ಟೇ ತನಿಖೆ ನಡೆಸಿದ್ರೂ ಸುಳಿವು ಸಿಕ್ಕಿಲ್ಲ. ಬರೋಬ್ಬರಿ 10,000ಕ್ಕೂ ಹೆಚ್ಚು ಮೊಬೈಲ್ ಕರೆಗಳ ಟವರ್ ಡಂಪ್ ಮಾಡಿ CDR ತೆಗೆದು ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಪೊಲೀಸರ ತನಿಖೆ ವೇಳೆ ಮತ್ತೊಂದು ವಿಚಾರ ಬೆಳಕಿಗೆ ಬಂದಿದ್ದು, ಜಿಲೆಟಿನ್ ಕಡ್ಡಿಗಳಿದ್ದ ಬಾಕ್ಸ್ ಅನ್ನ ಬೆಳಗಿನ ಜಾವ 5ರಿಂದ 7 ಗಂಟೆ ಸಮಯದಲ್ಲಿ ಇಟ್ಟಿರೋ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಬೆಳಗಿನ ಜಾವ ಓಡಾಡಿರೋ ವ್ಯಕ್ತಿಗಳು, ವಾಹನಗಳ ಮೇಲೆ ನಿಗಾ ಇರಿಸಲಾಗಿದೆ. ಅಲ್ಲದೆ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರುವ ಶಂಕಿತ ಲೋಹಿತ್ನನ್ನ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ. ನಿನ್ನೆ ಸಂಜೆ ಆಡುಗೋಡಿ ಟೆಕ್ನಿಕಲ್ ಸೆಲ್ನಲ್ಲಿ 2 ಗಂಟೆ ಕಮಿಷನರ್ ವಿಚಾರಣೆ ಮಾಡಿದ್ದಾರೆ. NIA ಕೂಡ ನಿನ್ನೆ 3 ಗಂಟೆಗಳ ಕಾಲ ವಿಚಾರಣೆ ಮಾಡಿದೆ. 12.5% ವೇತನ ಹೆಚ್ಚಳಕ್ಕೆ ರಾಜ್ಯ ಸಾರಿಗೆ ನೌಕರರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಸುದ್ದಿಗೋಷ್ಠಿ ನಡೆಸಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. 2024ರ ಜನವರಿ 1ರಿಂದ ಅನ್ವಯ ಆಗುವಂತೆ 25% ವೇತನ ಹೆಚ್ಚಿಸಬೇಕು. ಈ ಹಿಂದೆ 38 ತಿಂಗಳ ಹಿಂಬಾಕಿ ಕೇಳಿದ್ವಿ.
ಆದರೆ 26 ತಿಂಗಳದ್ದು ಆದೇಶ ಹೊರಡಿಸಿದ್ರು. ಇದೀಗ 2025 ಜನವರಿ 1ರಿಂದ ಅನ್ವಯ ಆಗುವಂತೆ 12.5% ವೇತನ ಹೆಚ್ಚಳ ಮಾಡಿದ್ದಾರೆ. ನಾವು ಈ ವೇತನ ಹೆಚ್ಚಳವನ್ನು ಒಪ್ಪೋದಿಲ್ಲ. ಮೇ 20ರಂದು ಸಾರಿಗೆ ಮುಷ್ಕರ ನಡೆಯೋದು ಪಕ್ಕಾ ಅಂತ ಜಂಟಿ ಕ್ರಿಯಾ ಸಮಿತಿಯ ಸಂಚಾಲಕ ದೇವರಾಜ್ ಅರಸ್ ಹೇಳಿದ್ದಾರೆ. ನೀಟ್ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಪಟ್ಟಂತೆ ಸಿಬಿಐ ದೇಶದಾದ್ಯಂತ ತನಿಖೆ ಚುರುಕುಗೊಳಿಸಿದೆ. ಪ್ರಕರಣ ಸಂಬಂಧ ಈವರೆಗೆ 5 ಆರೋಪಿಗಳನ್ನು ಬಂಧಿಸಿದ್ದು ದೇಶದಾದ್ಯಂತ ಹಲವಾರು ಸ್ಥಳಗಳಲ್ಲಿ ಶೋಧ ನಡೆಸಿದೆ. ಈವರೆಗೆ ಜೈಪುರದಿಂದ 3, ಗುರುಗ್ರಾಮ್ದಿಂದ ಓರ್ವ ಮತ್ತು ನಾಸಿಕ್ನಿಂದ ಒಬ್ಬನನ್ನ ಬಂಧಿಸಿದೆ. ಪ್ರಸ್ತುತ ಹಲವು ಶಂಕಿತರನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ. ನೀಟ್ ಪತ್ರಿಕೆ ಲೀಕ್ ಮಾಡಿರೋ ಜಾಲದ ಬಗ್ಗೆ ಮಾಸ್ಟರ್ ಮೈಂಡ್ ಶುಭಂ ಖೈರ್ನರ್ನನ್ನ ಬಂಧಿಸಿ ವಿಚಾರಣೆಗೊಳಪಡಿಸಲಾಗಿದೆ. ಈತ ದೇಶದ ಹಲವು ರಾಜ್ಯಗಳಲ್ಲಿ ಜಾಲ ಹರಡಿರೋ ಬಗ್ಗೆ ಮಾಹಿತಿ ಕೊಟ್ಟಿದ್ದಾನೆ. ಅಲ್ಲದೆ 10 ಲಕ್ಷ ರೂಪಾಯಿಗೆ ಪ್ರಶ್ನೆ ಪತ್ರಿಕೆ ಪಡೆದು 15 ಲಕ್ಷಕ್ಕೆ ಮಾರಾಟ ಮಾಡಲಾಗ್ತಾ ಇತ್ತಂತೆ. NTA ಸಿಬ್ಬಂದಿಯಿಂದಲೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತಾ ಅನ್ನೋ ಅನುಮಾನ ಶುರುವಾಗಿದೆ. ಅಲ್ಲದೆ ನಾಸಿಕ್ ಮುದ್ರಣಾಲಯದ ಸಿಬ್ಬಂದಿ ತನಿಖೆಗೂ ಸಿಬಿಐ ಮುಂದಾಗಿದೆ. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಕಲಬುರಗಿಯಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಘಟಕದಿಂದ ಪ್ರತಿಭಟನೆ ನಡೆಸಲಾಗಿದೆ. ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದ್ರು. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಪ್ರಶ್ನೆ ಪತ್ರಿಕೆ ಸೋರಿಕೆ ನೈತಿಕ ಹೊಣೆ ಹೊತ್ತು ಕೇಂದ್ರ ಸರ್ಕಾರ ಕ್ಷಮೆ ಕೋರಬೇಕು ಮತ್ತು ನೈತಿಕ ಹೊಣೆ ಹೊತ್ತು ಕೇಂದ್ರ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಕಾಂಗ್ರೆಸ್ ಯುವ ಘಟಕ ಆಗ್ರಹಿಸಿದೆ. ಕೊಪ್ಪಳದ ಅಂಜನಾದ್ರಿಯ ಆಂಜನೇಯನಿಗೆ ಸಮರ್ಪಿಸಿದ್ದ ಬಂಗಾರದ ಆಭರಣಗಳ ಕುರಿತು ವದಂತಿಗಳಿಗೆ ತಾಲೂಕು ಆಡಳಿತ ಸಂಪೂರ್ಣ ಫುಲ್ ಸ್ಟಾಪ್ ಇಟ್ಟಿದೆ. ಅಂಜನಾದ್ರಿಗೆ ಕೊಟ್ಟ ಆಭರಣಗಳು ಸಂಪೂರ್ಣ ಬಂಗಾರದ್ದು ಅಂತ ಗಂಗಾವತಿ ತಹಶೀಲ್ದಾರ್ ವಸಂತಕುಮಾರಿ ಅಧಿಕೃತ ಪತ್ರ ಕೊಟ್ಟಿದ್ದಾರೆ. ಒಟ್ಟು 1400 ಗ್ರಾಂ ಬಂಗಾರದ ಆಭರಣಗಳನ್ನು ಶಾಸಕ ಜನಾರ್ದನ್ ರೆಡ್ಡಿ ಆಪ್ತ ಉದ್ಯಮಿ ಮಹೇಶ್ ರೆಡ್ಡಿ ಕೊಟ್ಟಿದ್ರು. 1400 ಗ್ರಾಂ ಬಂಗಾರದಲ್ಲಿ 120 ಗ್ರಾಂ ವೇಸ್ಟೇಜ್ ತೆಗೆದು 1280 ಗ್ರಾಂ ಬಂಗಾರ ಸಂಪೂರ್ಣ ಅಸಲಿಯದ್ದು ಅಂತ ಸಾಬೀತಾಗಿದೆ. ಅಧಿಕೃತ ಪರಿಶೀಲನೆ ದಾಖಲೆಗಳ ಸಂಗ್ರಹ ಮಾಡಿ ತಹಶೀಲ್ದಾರ್ ಪತ್ರ ಕೊಟ್ಟಿದ್ದಾರೆ. ವಾಸ್ತುಶಿಲ್ಪಿ ಗುಂಡಾಚಾರಿ ಸ್ಥಪತಿ ಅವರಿಂದ ಬಂಗಾರದ ಪ್ರಮಾಣ ಪತ್ರ ಸಲ್ಲಿಕೆಯಾಗಿದೆ. ಇನ್ನು ಪರೀಕ್ಷೆ ಬಳಿಕ ಎಲ್ಲ ಬಂಗಾರದ ಆಭರಣಗಳನ್ನು ಸ್ವೀಕರಿಸಿ ತಹಶೀಲ್ದಾರ್ ಖಜಾನೆಗೆ ಕಳುಹಿಸಿದ್ದಾರೆ. ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಬರೋಬ್ಬರಿ 2384 ಕೋಟಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಜಾಲ ಪತ್ತೆ ಹಚ್ಚಿ 2 ಆರೋಪಿಗಳನ್ನು ಬಂಧಿಸಿದ್ದಾರೆ. ಹುಸೇನ್ ಬೇಗ್, ಸ್ಯಾಮ್ಯುಯಲ್ ಬೇಗ್ ಬಂಧಿತರಾಗಿದ್ದಾರೆ. ಟಂಗ್ಸ್ಟನ್ ಕಾರ್ಬೈಡ್ ಸ್ಕ್ರ್ಯಾಪ್ ಈ ವೇಸ್ಟ್ ಹಾಗೂ ಇತರೆ ಸ್ಕ್ರ್ಯಾಪ್ನಲ್ಲಿ ವಹಿವಾಟಿನಲ್ಲಿ ವಂಚಿಸಿ ನಕಲಿ ತೆರಿಗೆ ಬಿಲ್ ಸೃಷ್ಟಿಸಿ ಐಟಿಸಿ ಪಡೆದು ವಂಚಿಸಿದ್ರು ಎನ್ನಲಾಗಿದೆ. ಜಿಎಸ್ಟಿ ಕಾಯ್ದೆಯಡಿ ಇಬ್ಬರನ್ನ ಬಂಧಿಸಿ ತನಿಖೆ ನಡೆಸಲಾಗಿದೆ. ತನಿಖೆ ವೇಳೆ 127 ನಕಲಿ ಸಂಸ್ಥೆಗಳ ಜಾಲ ಪತ್ತೆಯಾಗಿದ್ದು ತನಿಖೆ ಮುಂದುವರೆಸಿದ್ದಾರೆ. ಅಪಘಾತಕ್ಕೀಡಾದವರನ್ನ ಆಸ್ಪತ್ರೆಗೆ ದಾಖಲಿಸಿ ಸಚಿವ ಸಂತೋಷ್ ಲಾಡ್ ಮಾನವೀಯತೆ ಮೆರೆದಿದ್ದಾರೆ. ಧಾರವಾಡ ನಗರದ ಟೋಲ್ ನಾಕಾ ಬಳಿ ಕಾರ್ ಮಧ್ಯೆ ಬೈಕ್ ಅಪಘಾತ ಆಗಿದೆ. ಘಟನೆಯಲ್ಲಿ ಗಾಯಗೊಂಡ ಬೈಕ್ ಸವಾರನನ್ನ ಸಚಿವ ಲಾಡ್ ತಮ್ಮ ಎಸ್ಕಾಟ್ ವಾಹನದಲ್ಲಿ ಆಸ್ಪತ್ರೆಗೆ ದಾಖಲಿಸಿದರು. ಸಚಿವ ಸಂತೋಷ್ ಲಾಡ್ ಮಾನವೀಯತೆಗೆ ಜನರ ಮೆಚ್ಚುಗೆ ವ್ಯಕ್ತವಾಗಿದೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಚಿರತೆ ಆತಂಕ ಮುಂದುವರೆದಿದೆ. ನಾಗಮಲೆಗೆ ಪಾದಯಾತ್ರೆಗೆ ತೆರಳುತ್ತಾ ಇದ್ದ ಬಾಲಕ ಚಿರತೆ ದಾಳಿಗೆ ಬಲಿ ಆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಅಧಿಕಾರಿಗಳು ನಿದ್ದೆಗೆಟ್ಕೊಂಡಿದ್ದಾರೆ. 3 ದಿನಗಳಿಂದ ಅರಣ್ಯ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ರೂ ಚಿರತೆ ಮಾತ್ರ ಸಿಗ್ತಾ ಇಲ್ಲ. ನಾಗಮಲೆಯ ಜನವಸತಿ ಪ್ರದೇಶಕ್ಕೆ ಚಿರತೆ ನುಗ್ಗಿ ಮೇಕೆಯನ್ನ ಹೊತ್ತೊಯ್ದಿದೆ. ಇನ್ನು ಥರ್ಮಲ್ ಡ್ರೋನ್ ಮೂಲಕ ಚಿರತೆ ಪತ್ತೆಗೆ ನಿರಂತರ ನಿಗಾ ಇಡಲಾಗಿದೆ. ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ಕಲಘಟಗಿ ತಾಲೂಕಿನ ಹಲವೆಡೆ ಗುಡುಗು ಸಿಡಿಲು ಸಹಿತ ಭಾರೀ ಮಳೆ ಸುರಿದಿದೆ. ಮಳೆ ಅಬ್ಬರಕ್ಕೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಕಲಘಟಗಿ ತಾಲೂಕಿನ ರಾಮನಾಳ, ಹಾರೋಗೇರಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಸುರಿದ ಮಳೆಯಿಂದಾಗಿ ಜನ ಪರದಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲೂ ಮಳೆ ಅಬ್ಬರಿಸಿದೆ. ಅಥಣಿ ತಾಲೂಕಿನ ಸಂಬರ್ಗಿ ಗ್ರಾಮದಲ್ಲಿ ಕಳೆದ ರಾತ್ರಿ ಸುರಿದ ಭಾರೀ ಗಾಳಿ ಮಳೆ ಗ್ರಾಮದಲ್ಲಿ ಅವಾಂತರ ಸೃಷ್ಟಿ ಮಾಡಿದೆ. ಭಾರೀ ಗಾಳಿ ಮಳೆಗೆ 10ಕ್ಕೂ ಹೆಚ್ಚು ಮನೆಗಳ ಮೇಲ್ಛಾವಣಿ ಹಾರಿ ಹೋಗಿದ್ದು 20ಕ್ಕೂ ಹೆಚ್ಚು ಮರಗಳು, ವಿದ್ಯುತ್ ಕಂಬಗಳು ಧರೆಗುರುಳಿವೆ. ವಿದ್ಯುತ್ ಕಂಬಗಳು ಬಿದ್ದ ಹಿನ್ನೆಲೆ ವಿದ್ಯುತ್ ಸಂಪರ್ಕ ಕಡಿತಗೊಂಡು ರಾತ್ರಿ ಇಡೀ ಕತ್ತಲಲ್ಲೇ ಪರದಾಡಿದ್ದಾರೆ. ತುಮಕೂರಿನ ಶಿರಾ ತಾಲೂಕಿನ ಬಡಮಂಗನಹಟ್ಟಿಯಲ್ಲಿ ಮಳೆಗಾಗಿ ಗ್ರಾಮಸ್ಥರು ವಿಶಿಷ್ಟ ಆಚರಣೆ ಮಾಡಿದ್ದಾರೆ. ಗ್ರಾಮಸ್ಥರು ಕತ್ತೆಗಳನ್ನು ಅಲಂಕಾರ ಮಾಡಿ ಮಳೆಗಾಗಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಪೂಜೆ ಸಲ್ಲಿಸಿದ್ದಾರೆ. ಶೀಘ್ರದಲ್ಲೇ ಮಳೆ ಬರಲಿ ಅಂತ ಹರಕೆ ಹೊತ್ತಿದ್ದಾರೆ. ಪಾರಂಪರಿಕ ನಂಬಿಕೆಯಂತೆ ಗ್ರಾಮದಲ್ಲಿ ಕತ್ತೆಗಳ ಮೆರವಣಿಗೆ ಮಾಡಲಾಗಿದೆ.
ಲಂಚ ಪಡಿತಾ ಇದ್ದಾಗ ಕಂದಾಯ ಇಲಾಖೆ ಆರ್ಐ ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಚಿಕ್ಕಮಗಳೂರಿನ ತರೀಕೆರೆ ತಾಲೂಕು ಕಚೇರಿಯಲ್ಲೇ ಲಂಚ ಸ್ವೀಕರಿಸುವಾಗ ಲೋಕ ಬಲೆಗೆ ಬಿದ್ದಿದ್ದಾರೆ. ಹುಣಸಘಟ್ಟ ಗ್ರಾಮದ ರೈತನಿಗೆ ಜಮೀನು ಖಾತೆ ಮಾಡಿಕೊಡಲು ಆರ್ಐ ರಮೇಶ್ ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ಸಂತೋಷ್ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ರು. ಈ ಹಿನ್ನೆಲೆ 30,000 ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಡಿವೈಎಸ್ಪಿ ತಿರುಮಲೇಶ್ ನೇತೃತ್ವದಲ್ಲಿ ದಾಳಿ ನಡೆಸಿದ್ರು. ವಡರಕೊಪ್ಪಲು ಗ್ರಾಮದಲ್ಲಿ ಹಲವು ದಿನಗಳಿಂದ ಕುಡಿಯೋ ನೀರಿನ ಸಮಸ್ಯೆ ತೀವ್ರವಾಗಿದ್ದು ಗ್ರಾಮಸ್ಥರು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಮೈಸೂರಿನ ತೀನರಸೀಪುರ ತಾಲೂಕಿನ ಬನ್ನೂರು ಹೋಬಳಿಯ ಮಲಿಯೂರು ಗ್ರಾಮ ಪಂಚಾಯಿತಿಗೆ ಸೇರಿದ ವಡರಕೊಪ್ಪಲು ಗ್ರಾಮದಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ಗ್ರಾಮಕ್ಕೆ ಭೇಟಿ ನೀಡಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪುಟ್ಟಸ್ವಾಮಿ ಎದುರು ಮಹಿಳೆಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಲವು ಬಾರಿ ಕಾರ್ಯ ಮಾಡಿದ್ರೂ ಸಮಸ್ಯೆ ತಿಳಿಸಿದ್ರೂ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ನಮಗೆ ಕುಡಿಯೋ ನೀರಿನ ಸಮಸ್ಯೆ ಜಾಸ್ತಿ ಇದೆ. ಬೇಸಿಗೆ ಸಮಯದಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಮಾಡಿದ್ರೆ ಹೇಗೆ ಅಂತ ವಿಡಿಯೋಗೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗೊಬ್ಬರ ವಿತರಣೆಯಲ್ಲಿ ಆಧಾರ್ ಲಿಂಕ್ ಕಡ್ಡಾಯ ವಿರೋಧಿಸಿ ಹಾವೇರಿಯಲ್ಲಿ ರೈತರು ಪ್ರತಿಭಟನೆ ಮಾಡಿದ್ದಾರೆ. ರೈತ ಸಂಘಟನೆಯ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ನಗರದ ಬೀದಿ ಆಂಜನೇಯ ದೇವಸ್ಥಾನದಿಂದ ಗಾಂಧಿ ಪ್ರತಿಮೆಯವರೆಗೆ ರೈತರು ಪ್ರತಿಭಟನೆಯನ್ನ ಜಾಥಾ ನಡೆಸಿ ಸರ್ಕಾರದ ಕ್ರಮವನ್ನು ಖಂಡಿಸಿದ್ದಾರೆ. ಆಧಾರ್ ಲಿಂಕ್ ಇಲ್ಲದೆ ಗೊಬ್ಬರ ನೀಡದೇ ಇರೋದರಿಂದ ಬಿತ್ತನೆ ಸಮಯದಲ್ಲಿ ರೈತರಿಗೆ ತೀವ್ರ ಸಂಕಷ್ಟ ಎದುರಾಗಿದೆ ಅಂತ ರೈತರು ಕಿಡಿಕಾರಿದರು. ಹೀಗಾಗಿ ತಕ್ಷಣ ಯಾವುದೇ ಅಡೆತಡೆ ಇಲ್ಲದೆ ಗೊಬ್ಬರ ಕೊಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ರಾಜಕೀಯ ಕಾರಣಕ್ಕಾಗಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಪೊಲೀಸ್ ಇನ್ಸ್ಪೆಕ್ಟರ್ ವರ್ಗಾವಣೆಯಲ್ಲಿ ಹಾವು ಏಣಿ ಆಟ ನಡೆದಿದೆ. 2 ದಿನದಲ್ಲಿ ಒಂದೇ ಪೊಲೀಸ್ ಠಾಣೆಗೆ 2 ಅಧಿಕಾರಿಗಳು ವರ್ಗಾವಣೆಗೊಂಡಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಎಂ ಹಾಲೇಶ್ ಅವರನ್ನ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಆದೇಶ ಹೊರಡಿಸಲಾಗಿತ್ತು. ಈಗ ಅದೇ ಜಾಗಕ್ಕೆ ಪಿಐ ಪ್ರಕಾಶ್ ಯಾತನೂರ್ ಅವರನ್ನ ಕರ್ತವ್ಯಕ್ಕೆ ಆದೇಶಿಸಲಾಗಿದೆ. ಮಾಜಿ ಶಾಸಕ ಇಕ್ಬಾಲ್ ಅನ್ಸಾರಿ ಸಿಎಂಗೆ ಮನವಿ ಮಾಡಿ ಹಾಲೇಶ್ ಅವರನ್ನ ಗಂಗಾವತಿ ನಗರ ಠಾಣೆಗೆ ಪಿಐ ಆಗಿ ವರ್ಗಾವಣೆ ಮಾಡಿಸಿಕೊಂಡಿದ್ದಾರೆ. ಈಗ ಅನ್ಸಾರಿ ವಿರೋಧಿ ಬಣದ ಶಾಮಿದ್ ಮನಿಯಾರ್ ಗೃಹ ಸಚಿವರನ್ನ ಭೇಟಿಯಾಗಿ ಹಾಲೇಶ್ ಅವರ ವರ್ಗಾವಣೆಯನ್ನ ರದ್ದುಪಡಿಸಿದ್ದಾರೆ ಎನ್ನಲಾಗಿದೆ. ಈಗ ಹಾಲೇಶ್ ಅವರ ಜಾಗಕ್ಕೆ ಪ್ರಕಾಶ್ ಯಾತನೂರ್ ಅವರನ್ನ ಪಿಐ ಆಗಿ ನೇಮಿಸಲಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಕಟಾವಿಗೆ ಬಂದಿದ್ದ ಕಬ್ಬು ಬೆಂಕಿಗಾಹುತಿಯಾಗಿದೆ. ಈ ಘಟನೆ ಯಾದಗಿರಿಯ ವಡಗೇರಾ ತಾಲೂಕಿನ ಮಲ್ಲಹಳ್ಳಿಯಲ್ಲಿ ನಡೆದಿದೆ. ಸಿದ್ದಪ್ಪ ಶೇಖ್ ಸಿಂಧಿ ಅನ್ನುವವರಿಗೆ ಸೇರಿದ್ದ 6 ಎಕರೆ ಕಬ್ಬಿನ ಗದ್ದೆ ಸುಟ್ಟು ಭಸ್ಮವಾಗಿದೆ. ಬೆಂಕಿ ನಂದಿಸೋಕೆ ರೈತರು ಹರಸಾಹಸ ಪಟ್ಟಿದ್ದಾರೆ. ಕೋಲಾರದ ಯಲುವಗಳಿ ಗ್ರಾಮದ ಹೊರವಲಯದಲ್ಲಿರುವ ಸೇತುವೆ ಕುಸಿಯುವ ಹಂತದಲ್ಲಿತ್ತು. ಅರಳಗೇರಿ ಮಾರ್ಗಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಸುಮಾರು ಸೇತುವೆಗಳಿದ್ದು ಈ ಪೈಕಿ ಒಂದು ಸೇತುವೆ ಕಳೆದ ವರ್ಷ ಕುಸಿದಿತ್ತು. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ರೂ ಪ್ರಯೋಜನ ಆಗಿರಲಿಲ್ಲ. ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ಸೇತುವೆ ಬಗ್ಗೆ ವರದಿ ಬಿತ್ತರಾಗ್ತಾ ಇದ್ದಂತೆ ಎಚ್ಚೆತ್ತ ಅಧಿಕಾರಿಗಳು ಸೇತುವೆ ಪರಿಶೀಲಿಸಿದ್ದಾರೆ. ಇನ್ನು ಕೂಡಲೇ ಸೇತುವೆ ಕಾಮಗಾರಿ ಆರಂಭಿಸ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ನ್ಯೂಸ್ 18 ಕಾಳಜಿಗೆ ಸ್ಥಳೀಯರು ಧನ್ಯವಾದ ಹೇಳಿದ್ದಾರೆ. ಬ್ರಿಡ್ಜ್ಗಳ ಪ್ರಾಬ್ಲಮ್ಸ್ ಇದೆ. ಒಂದು ನಮ್ಮ ಕೊಡಚಟ್ನಲ್ಲಿ ರಾಜ್ಯ ಹೆದ್ದಾರಿ ಕೊಡಚಟ್ನಲ್ಲಿ ಹತ್ರ ಒಂದು ಬ್ರಿಡ್ಜು ತುಂಬ ಪ್ರಾಬ್ಲಮ್ಸ್ ಇತ್ತು. ಅದಕ್ಕೆ 4 ಕೋಟಿಯನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಲಕ್ಕೂರು ಹೋಬಳಿ ಲಕ್ಕೂರ್ ಹತ್ರ ಒಂದು ಬ್ರಿಡ್ಜ್ ಕೂಡ ತುಂಬ ಪ್ರಾಬ್ಲಮ್ಸ್, ಲಕ್ಕೂರು ಕೆರೆ ಹತ್ರ ಅದು 4.25 ಕೋಟಿ ಮಂಜೂರು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಮಳೆ ನಡುವೆಯೂ ನಿನ್ನೆ ನಡೆದ ಪಂದ್ಯದಲ್ಲಿ ಆರ್ಸಿಬಿ ರೋಚಕ ಗೆಲುವು ಸಾಧಿಸಿದೆ. ರಾಯ್ಪುರದಲ್ಲಿ ಮ್ಯಾಚ್ ನಡೆದಿದ್ದು ರಾಯಲ್ ಚಾಲೆಂಜರ್ಸ್ 6 ವಿಕೆಟ್ಗಳ ಭರ್ಜರಿ ಜಯ ದಾಖಲಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಕೆಕೆಆರ್ ಟೀಮ್ 4 ವಿಕೆಟ್ ನಷ್ಟಕ್ಕೆ 192 ರನ್ ಗಳಿಸಿತ್ತು. ಎಗುರಿ ಬೆನ್ನತ್ತಿದ್ದ ಆರ್ಸಿಬಿ ವಿರಾಟ್ ಕೊಹ್ಲಿ ಸೆಂಚುರಿ ನೆರವಿನಿಂದ 6 ವಿಕೆಟ್ಗಳ ಗೆಲುವು ಸಾಧಿಸಿದೆ. ಇನ್ನು ಪಾಯಿಂಟ್ ಟೇಬಲ್ನಲ್ಲಿ ಆರ್ಸಿಬಿ ಅಗ್ರ ಸ್ಥಾನಕ್ಕೇರಿದೆ. ಪ್ಲೇ ಆಫ್ ಸ್ಥಾನ ಬಹುತೇಕ ಪಕ್ಕಾ ಮಾಡಿಕೊಂಡಿದೆ. 3 ದಿನಗಳ ಪ್ರವಾಸಕ್ಕಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೈನಾಗೆ ಭೇಟಿ ಕೊಟ್ಟಿದ್ದಾರೆ. ಸುಮಾರು 9 ವರ್ಷಗಳ ಬಳಿಕ ಚೈನಾಗೆ ಭೇಟಿ ಕೊಟ್ಟಿರೋ ಅಮೆರಿಕ ಅಧ್ಯಕ್ಷರಿಗೆ ಚೈನಾ ಸರ್ಕಾರದಿಂದ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಇವತ್ತು ಟ್ರಂಪ್ ಮತ್ತು ಚೈನಾ ಅಧ್ಯಕ್ಷ ಕ್ಸಿ ಜಿನ್ ಪಿಂಗ್ ನಡುವೆ ದ್ವಿಪಕ್ಷೀಯ ಸಭೆ ನಡೆಯಲಿದೆ.